ಗುಡಿಬಂಡೆಯ ಬಾಪೂಜಿ ನಗರದ ಶಾದಿ ಮಹಲ್ನಲ್ಲಿ ಕರ್ನಾಟಕ ಉರ್ದು ಅಕಾಡೆಮಿ, ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ ಉರ್ದು ಉತ್ಸವ ಹಾಗೂ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸೈಯದ್ ಹಸೇನ್ ಅಫ್ಜಲ್ ಸಾಬ್, ಶೇಖ್ ಹಬೀಬ್ ಸಾಬ್, ಅಸ್ಲಾಂ ಬನಾರಸಿ, ಜಮೀಲ್ ಅಹ್ಮದ್ ಬನಾರಸಿ, ಸೈಫುಲ್ಲಾ ಹರ್ಷದ್, ಅಕ್ರಮುಲ್ಲಾ ಬೇಗ್, ಅಯೂಬ್ ಬೇಗ್ ಡ್ಯಾನಿಶ್, ಮೊಹಿಸಿನ್ ಅಲಿಪುರಿ ಸೇರಿದಂತೆ ಅನೇಕ ಹೆಸರಾಂತ ಉರ್ದು ಶಾಯರಿಗಳು, ಕವಿಗಳು ಭಾಗವಹಿಸಿದ್ದರು. जी तासुब की फजाओं में उखुवत बोल सकते हैं। तासुब की फजाओं में उखुवत बोल सकते हैं। दिलों के बीच उल्फत के दरीचे खोल सकते हैं। क्या कहते हैं? तासुब की फजाओं में उखुवत बोल सकते हैं। दिलों के बीच उल्फत के ಕರ್ನಾಟಕ ಉರ್ದು ಅಕಾಡೆಮಿಯ ಜಿಲ್ಲಾ ಸದಸ್ಯ ಡಾಕ್ಟರ್ ನಾತಿಕ್ ಅಲಿಪುರಿ ಮಾತನಾಡಿ, ಉರ್ದು ಕೇವಲ ಮುಸ್ಲಿಂ ಭಾಷೆಯಲ್ಲ, ದೇಶದ ಐಕ್ಯತೆ ಬೆಸೆಯುವ ಸಾಧನವಾಗಿ ಕೆಲಸ ಮಾಡುತ್ತಿದೆ. ಉರ್ದು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೇರಿದೆ ಎಂಬುದು ಒಂದು ತಪ್ಪು ಕಲ್ಪನೆ ಎಂದು ತಿಳಿಸಿದರು. शायद ही मुझ पे तेरा जुल्म अभी बाकी है, शायद ही मुझ पे तेरा जुल्म बाकी है. ಈ ಸಮಯದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸೀರ್ ಮಾತನಾಡಿ, ಉರ್ದು ಭಾಷೆ ಬೆಳೆಸಿ ಅಭಿವೃದ್ಧಿ ಪಡಿಸುವುದಕ್ಕಾಗಿ ಉರ್ದು ಅಕಾಡೆಮಿ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಉರ್ದು ಶಾಲೆಗಳ ದಾಖಲಾತಿ ಹೆಚ್ಚಳವಾಗಬೇಕು, ಗುಡಿಬಂಡೆಯಲ್ಲಿ ಉರ್ದು ಅಂಗನವಾಡಿಗಳ ಸ್ಥಾಪನೆಯಾಗಬೇಕಾಗಿದೆ ಎಂದು ತಿಳಿಸಿದರು. माशाल्लाह उनके अंदर अल्लाह ताला उनको की मोहब्बत ऐसी भरा है और भी खिदमत करे उनके दुआ करता हूं अल्लाह। आमीन आमीन। और आज का जो प्रोग्राम है वक्त भी बहुत कम है। नातिक साहब मुझे फोन करे जब मैं बोला साहब ने कि 15 दिन मुझे टाइम होना मत होना बोले, तो उन्होंने बोले नहीं, इस साल में 30 पर 1 मार्च के अंदर करना बोले। ये सिर्फ टकराने चले ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ರವೀಂದ್ರ ಗೌಡ ಮಾತನಾಡಿ, ಉರ್ದು ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ. ಉರ್ದು ಶಾಲೆಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಇದನ್ನು ಉಳಿಸಲು ಉರ್ದು ಸಾಹಿತ್ಯ ಅಕಾಡೆಮಿಯಿಂದ ಸಹಾಯ ಮಾಡಬೇಕು. ಉರ್ದು ಸಾಹಿತ್ಯ ಉಳಿಸಿ ಬೆಳೆಸಿ ಎಂದು ತಿಳಿಸಿದರು. ಮತ್ತು ಉತ್ತಮವಾಗಿ ಕಾರ್ಯಕ್ರಮ ಮೂಡಬೇಕು, ಹಮ್ಮಿಕೋಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ನಾನು ಹೊಂದಿದ್ದೀನಿ. ನಿಮ್ಗೆಲ್ಲರಿಗೂ ಸಹ ಈ ಒಂದು ಕವಿಗೋಷ್ಠಿಯನ್ನ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉರ್ದು ಸಾಹಿತ್ಯ ಅಕಾಡೆಮಿ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಿಂದ ನೀವೆಲ್ಲರೂ ಸಹ ಉತ್ತಮವಾಗಿ ಮುಂದೆ ಬರಬೇಕು ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇದೇ ಸಮಯದಲ್ಲಿ ಗುಡಿಬಂಡೆಯ ಸರ್ಕಾರಿ ಉರ್ದು ಶಾಲೆಯ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು.
ಸಂದರ್ಭದಲ್ಲಿ ಕರ್ನಾಟಕ ಉರ್ದು ಅಕಾಡೆಮಿಯ ಜಿಲ್ಲಾ ಸದಸ್ಯ ಡಾಕ್ಟರ್ ನಾತಿಕ್ ಅಲಿಪುರಿ, ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮಹಮ್ಮದ್ ನಾಸಿರ್, ಮುಖಂಡರಾದ ಅಬ್ದುಲ್ ಸುಬಾನ್ ಸಾಬ್, ಅಬ್ದುಲ್ ವಹಾಬ್, ಬಶೀರ್ ಅಹಮದ್, ರಿಜ್ವಾನ್ ಪಾಷಾ, ಖಲೀಲ್ ಪಾಷಾ, ರವೀಂದ್ರ ಗೌಡ, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು, ನಾಗರಿಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.